ದಲಿತಾಸ್ತ್ರ. ಈ ಅಸ್ತ್ರ ಅದೆಷ್ಟೋ ಬಾರಿ ಪ್ರಯೋಗವಾಗಿ ಸೋತು ಹೋಗಿದೆ. ಈಗ ಮತ್ತೆ ದಲಿತ ಮುಖ್ಯಮಂತ್ರಿ ಕೂಗಿಗೆ ಮರುಜೀವ ಬಂದಿದೆ. ಖರ್ಗೆ ಪರಮೇಶ್ವರ್ ಅವರಿಗೆ ಕೂದಲೆಳೆ ಅಂತರದಲ್ಲಿ ಅದೃಷ್ಟ ಕೈಕೊಟ್ಟಿದೆ. ಖರ್ಗೆ 3 ಬಾರಿ ಕೈ ಸುಟ್ಟುಕೊಂಡ್ರೆ ಪರಂ ಸಿಎಂ ರೇಸಲ್ಲಿ ತಾವೇ ಎಡವಿ ಬಿದ್ದಿದ್ರು. ಈಗ ದಲಿತ ಮುಖ್ಯಮಂತ್ರಿ ಕೂಗಿಗೆ ರಾಜ್ಯದ ಪ್ರಭಾವಿ ಸಚಿವ ಮಹದೇವಪ್ಪ ಧ್ವನಿಗೂಡಿಸಿರೋದು ಚರ್ಚೆಗೆ ಬಲ ಕೊಟ್ಟಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ವರುಷದ ಹರುಷಕ್ಕೆ 3 ತಿಂಗಳು ಬಾಕಿ. ಆದ್ರೆ ಆಗ್ಲೇ ಆ ಹರುಷಕ್ಕೆ ದಲಿತ ಸಿಎಂ ಕೂಗಿನ ಕಿಚ್ಚು ಸರ್ಕಾರವನ್ನೇ ಬೇಯಿಸ್ತಿದೆ. ಲೋಕಸಭಾ ಎಲೆಕ್ಷನ್ ಗ್ಯಾರಂಟಿಯಲ್ಲಿ ಸರ್ಕಾರ ಬ್ಯುಸಿಯಾಗಿದ್ದು, ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ಬಾಂಬ್ ಸಿಡಿದಿದೆ. ಈ ಮೂಲಕ ಲೋಕಸಭಾ ಚುನಾವಣೆ ಹೊತ್ತಿಗೆ ಹಲವು ಸಂದೇಶಗಳನ್ನ ರವಾನಿಸಿದೆ. ಮುಂದಿನ ಸಿಎಂ ನಾನೇ ಅಂತ ಮುಕುಟ ಹೊತ್ತ ನಾಯಕರಿಗೂ ಎಚ್ಚರಿಕೆಯನ್ನ ರವಾನೆ ಮಾಡಿದೆ. ದಲಿತ ಸಿಎಂ ಸ್ವರ ಸಂಗ್ರಾಮಕ್ಕೆ ನಿಂತ ಮಹದೇವಪ್ಪ ಮೂಲೆ ಸೇರಿದ್ದ ದಲಿತ ಸಿಎಂ ಕೂಗಿನ ದನಿಗೆ ಹಿಮ್ಮೇಳ. ದಲಿತ ಸಿಎಂ ವಿವಾದ 8 ವರ್ಷಗಳಿಂದ ದಿಗ್ಗನೆ ಕಿಡಿಹೊತ್ತಿ ತಣ್ಣಗೆ ನಿದ್ದೆಗೆ ಜಾರಿದ್ದ ವಿವಾದ. ಆಗಾಗ ಈ ಕೂಗು ಸದ್ದು ಮಾಡಿ ಸದ್ದೇ ಇಲ್ಲದೆ ಹಲೋ ಸೈಡೋ ಅಂತ ತಣ್ಣಗೆ ಬೆಚ್ಚಗೆ ವಿರಾಮದ ದಾರಿಯನ್ನ ಕಂಡುಕೊಂಡಿದ್ದಿದೆ. ಇದೀಗ ಮತ್ತೆ ದಲಿತ ಸಿಎಂ ಕೂಗು ಪ್ರಕಟವಾಗಿದೆ. ಈ ಬಾರಿ ಕೂಗಿಗೆ ಕಂಠದಾನ ಮಾಡಿದ್ದು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ. ಸೊರಗಿದ ದಲಿತ ನಾಯಕತ್ವಕ್ಕೆ ಎರಕ ಹೊಯ್ಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮಹದೇವಪ್ಪ ಹೇಳಿಕೆ ರಾಜ್ಯ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಈ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಮಹದೇವಪ್ಪ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶೋಷಿತ ಸಮುದಾಯ ಮತ್ತು ಅಂಬೇಡ್ಕರ್ ಮಾತುಗಳನ್ನ ಪ್ರಸ್ತಾಪಿಸಿ ರಾಜಕೀಯ ಪ್ರಜ್ಞೆ ಜಾಗೃತಕ್ಕೆ ಪ್ರಯತ್ನ ಪಟ್ಟಿರುವುದಾಗಿ ಹೇಳಿಕೊಂಡಿದ್ದಾರೆ. ಬಾಬಾ ಸಾಹೇಬರು ಹೇಳಿದಂತೆ ರಾಜಕೀಯವಾಗಿ ನಾಯಕತ್ವ ಇಲ್ಲದ ಸಮುದಾಯವು ಅನಾಥವಾಗುತ್ತವೆ ಮತ್ತು ಮುಂದೊಮ್ಮೆ ಅವು ರಕ್ಷಣೆ ಇಲ್ಲದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬೀದಿಗೆ ಬೀಳುತ್ತವೆ. ಅಂತಹ ಪರಿಸ್ಥಿತಿ ಬರಬಾರದು ಎಂಬ ಕಾರಣಕ್ಕೆ ಶೋಷಿತ ಸಮುದಾಯಗಳಲ್ಲಿ ರಾಜಕೀಯ ಪ್ರಜ್ಞೆ ಮತ್ತು ಸಮುದಾಯದ ಐಕ್ಯತೆ ಇರಬೇಕು ಎಂದಿದ್ದೇನೆ. ಇದು ನಿಜವೂ ಕೂಡ. ಸಂವಿಧಾನ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಕೇಳಬಹುದು. ದಲಿತ ಸಿಎಂ ಡಿಬೇಟ್ಗೆ ಬಂದ ಸಚಿವ ಮಧು ರಾಜಣ್ಣ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಅಂಬೇಡ್ಕರ್ ಕೊಟ್ಟ ಸಂವಿಧಾನ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದ್ರೂ ಕೇಳಬಹುದು. ಆದ್ರೆ ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಶಿಸ್ತಿನ ಪಾಠವನ್ನ ಮಾಡಿದ್ರು. ಆದ್ರೆ ಸಚಿವ ರಾಜಣ್ಣ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಒಂದು ವೇಳೆ ಬದಲಾವಣೆ ಮಾಡಿದ್ರೆ ದಲಿತರಿಗೆ ಸಿಗಲಿ, ದಲಿತ ಸಿಎಂ ನಮ್ಮ ಹಕ್ಕು ನಾವು ಕೇಳ್ತೀವಿ ಅಂತ ಹೇಳಿ ರಾಜಣ್ಣ ಗೋಲ್ ಹೊಡೆದಿದ್ದಾರೆ. ನೋಡ್ರಿ, ಎಲ್ಲರಿಗೂ ಈ ದೇಶದೊಳಗೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಏನ್ ಬೇಕಾದ್ರೆ ಕೇಳ್ತಾರೆ. ಕೇಳ್ಬೇಡ್ರಿ ಅಂತ ಹೆಂಗ್ ಹೇಳಕ್ಕಾಗ್ತದೆ? ಒಂದೇ ಒಂದು ವ್ಯತ್ಯಾಸಗಳು ಏನು ಅಂತ ಹೇಳಿದ್ರೆ, ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಆ ಪ್ರಿವ್ಯೂ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರಿಗೂ ಆಕ್ಷೇಪಣೆ ಇರಬಾರದು, ಯಾವುದೇ ಆಗಲಿ. ಇವತ್ತಿನ ಕೂಗು ಮುಂದೆ ಯಾವತ್ತೋ ಒಂದಿನ ಫಲ ಕೊಡಬಹುದು ಅನ್ನೋ ಕೊಡಲಿ, ಕೊಡಬೇಕು ಅಂತ ಕೊಡ್ತಾರೆ ಅಂತ ಆಶಾವಾದಿಗಳು. ಕರ್ನಾಟಕದಲ್ಲಿ ಸಿಎಂ ಆಗಲು ದಲಿತ ಸಮುದಾಯಕ್ಕೆ ಅವಕಾಶ. ನಿರ್ಣಾಯಕ ಹಂತದಲ್ಲಿ ಹೈಕಮಾಂಡ್ ನಿರ್ಧಾರ ಎಂದ ಬಿಕೆಎಚ್. ಇತ್ತ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ದಲಿತ ಸಿಎಂ ಪರ ಮಾತನಾಡಿದ್ದಾರೆ. ಮಹದೇವಪ್ಪ ಹಿರಿಯ ಸಚಿವರು, ದುರ್ಬಲ ವರ್ಗದವರು, ಅದರಲ್ಲೂ ದಲಿತ ಪರ ಕಾರ್ಯಕರ್ತರಂತೆ ಕೆಲಸ ಮಾಡ್ತಿದ್ದವರು. ಅವರ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಅವರ ಆಶಯದ ಪ್ರಕಾರ ದಲಿತ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಅವರು ಮೊದಲಿಂದನೂ ಹೇಳ್ತಾ ಇದ್ರು, ವೋಟ್ ನಮ್ದು, ರಾಜ್ಯಭಾರ ನಿಮ್ದು ಅಂತ. ಅವ್ರು ಹೇಳ್ತಕ್ಕಂಥದ್ದು ಸತ್ಯಾಂಶವೇ. ಅವರು ನಮ್ಮ ವೋಟ್ ಬ್ಯಾಂಕ್ ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ್ದು, ಅವ್ರಿಗೆ ತಕ್ಕ ರೀತಿಯಾದ ಗೌರವಗಳು ಸಲ್ಲಬೇಕು ಅಂತ ನಂದು ಕೂಡ ಒಂದು ಭಾವನೆ. ರಾಜ್ಯದ 51 ಮೀಸಲು ಕ್ಷೇತ್ರಗಳ ಪೈಕಿ
37ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಬೇರೆ ಕ್ಷೇತ್ರಗಳಲ್ಲೂ ದಲಿತ ಸಮುದಾಯದ ಸಾಂಪ್ರದಾಯಿಕ ಮತದ ಕಾರಣವೇ ಕಾಂಗ್ರೆಸ್ 135 ಸೀಟ್ಗಳನ್ನ ಗೆದ್ದಿದೆ. ಒಟ್ಟಾರೆ ದಲಿತ ಸಿಎಂ ಕೂಗಿಗೆ ಮರುಜನ್ಮ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ಕೂಗಿಗೆ ಯಾವೆಲ್ಲ ದನಿಗಳು ಧ್ವನಿಗೂಡಿಸ್ತಾವೆ ಎನ್ನುವುದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.